ಆಂಧ್ರ ಪ್ರದೇಶಕ್ಕೆ ಕರ್ನಾಟಕ ಸರ್ಕಾರ 4 ಕುಮ್ಕಿ ಆನೆಗಳನ್ನ ನೀಡಿದೆ. ಅಷ್ಟೇ ಅಲ್ಲ, ಆಂಧ್ರ ಮಾವುತರಿಗೆ ತರಬೇತಿ ಕೂಡ ನೀಡಲಾಗಿದೆ. ಕಳೆದ ಆಗಸ್ಟ್ ತಿಂಗಳಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಆನೆಗಳು ಬೇಕು ಅಂತ ಮನವಿ ಮಾಡಿದ್ರು. ಇದೀಗ ರಾಜ್ಯ ಸರ್ಕಾರ ಆನೆಗಳನ್ನ ನೀಡಿದೆ. ಆದ್ರೆ ಆಂಧ್ರ ಕರ್ನಾಟಕದ ಆನೆಗಳ ಉಡುಗೊರೆಗೆ ಸರಿಸುಮಾರು 1,500 ವರ್ಷಗಳ ಚರಿತ್ರೆಯೇ ಇದೆ. 1410 ವರ್ಷಗಳ ಹಿಂದೆ ಚಿಕ್ಕಪ್ಪ ಮಂಗಳೇಶನ ಮಾತುಗಳನ್ನ ಕೇಳಿ ಇಮ್ಮಡಿ ಪುಲಕೇಶಿ ತಮ್ಮ ಕುಬ್ಜ ವಿಷ್ಣುವರ್ಧನ ಅಣ್ಣನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದ. ತನ್ನನ್ನ ಎಂದಿಗೂ ರಾಜನನ್ನಾಗಿ ಮಾಡೋದಿಲ್ಲ ಅಂತಲೇ ನಂಬಿದ್ದ. ಆದ್ರೆ ಇಮ್ಮಡಿ ಪುಲಕೇಶಿ ವೆಂಗಿ ಭಾಗವನ್ನ ಅಂದ್ರೆ ಇವತ್ತಿನ ಬಹುಪಾಲು ಆಂಧ್ರ ಪ್ರದೇಶವನ್ನ ತಮ್ಮ ಕುಬ್ಜ ವಿಷ್ಣುವರ್ಧನನಿಗೆ ನೀಡಿ ಸ್ವತಂತ್ರ ದೊರೆಯಾಗಿ ಪಟ್ಟಾಭಿಷೇಕ ಮಾಡಿದ್ರು. ಪುಲಕೇಶಿ ಬರೀ ಸಾಮ್ರಾಜ್ಯವನ್ನ ನೀಡಲಿಲ್ಲ, ಅಂದೇ ಸಾಮರ್ಥ್ಯ ಹಾಗೂ ಭ್ರಾತೃತ್ವದ ಸಂಕೇತ ಆಗಿರೋ ಆನೆಗಳನ್ನ ವೆಂಗಿಗೆ ಉಡುಗೊರೆಯಾಗಿ ನೀಡಿದ್ರು. ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಆಂಧ್ರ ಪ್ರದೇಶಕ್ಕೆ ಹೇಗೋ ಆನೆಗಳನ್ನ ನೀಡಿದ್ಯೋ, ಇಂತಹದೊಂದು ಉಡುಗೊರೆಯನ್ನ ಕರ್ನಾಟಕ ಅಣ್ಣನ ಸ್ಥಾನದಲ್ಲಿ ನಿಂತು 1410 ವರ್ಷಗಳ ಹಿಂದೆಯೇ ನೀಡಿತ್ತು ಅನ್ನೋದು ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿರೋ ಚರಿತ್ರೆ ಎಂಬುದು ಬಹುಪಾಲು ಮಂದಿಗೆ ಗೊತ್ತಿಲ್ಲ.